ಪರೀಕ್ಷೆ ಸಂದರ್ಭದಲ್ಲಿ ನಡೆದಂತಹ ಈ ಘಟನೆ ಇಷ್ಟೊಂದು ಅಮಾನವೀಯವಾಗಿ ಕೆಲ ವ್ಯಕ್ತಿಗಳನ್ನು ನಡೆಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ಪರೀಕ್ಷಾ ಸಿಬ್ಬಂದಿಗಳು ತಪಾಸಣೆ ಹೆಸರಲ್ಲಿ ಮಾಡಬಾರದ ಕೃತ್ಯಗಳನ್ನು ಮಾಡಿ ಸುದ್ದಿಯಲ್ಲಿದ್ದಾರೆ. ಕೆಲವರ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಸುದ್ದಿ. ಎಲ್ಲಿ ಏನಾಯಿತು? ಸಿಇಟಿ ಪರೀಕ್ಷೆಗೂ ಧಾರ್ಮಿಕ ಆಚರಣೆಗೂ ಏನಪ್ಪ ಸಂಬಂಧ ಅಂತ ನಿಮ್ಗೆ ಅನಿಸ್ಬಹುದು. ಅದೇ ಅನುಮಾನ, ಅದೇ ಪ್ರಶ್ನೆ ಇಟ್ಕೊಂಡು ನಾವು ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಸಿಇಟಿ ಪರೀಕ್ಷೆಯಲ್ಲಿ ಇದೆಂಥ ಘಟನೆ? ಜನಿವಾರ ಹಾಕಿದ್ದ ವಿದ್ಯಾರ್ಥಿಗೆ ಪರೀಕ್ಷೆಗೆ ಅವಕಾಶನೇ ಮಾಡಿಕೊಟ್ಟಿಲ್ವಂತೆ. ಜನಿವಾರ ಗಲಾಟೆಗೆ ವಿದ್ಯಾರ್ಥಿಯ ಕನಸು ನುಚ್ಚು ನೂರಾಗಿದೆ. ಜನಿವಾರ ತೆಗಿಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ವರ್ಷದ ಶ್ರಮ ಹೊಳೆಯಲ್ಲಿ ಹುಣಸೆನ್ ಗ್ಯೂಚ್ದಂಗಾಗಿದೆ. ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ನೋಡಿ, ಶರ್ಟು, ಹಾಫ್ ಶರ್ಟು, ಫುಲ್ ಸ್ಲೀವ್ ಶರ್ಟು ಅಂತ ಅಂದರೆ ನಮ್ಗೆ ಅರ್ಥ ಆಗುತ್ತೆ, ಸೆಕ್ಯೂರಿಟಿ ಪರ್ಪಸ್ಗೆ ಮಾಡಿದ್ರಿ ನೀವು ಅಂತ. ಬಟ್ ಇದೇನು, ಇದು ಯಾವ ಕಾರಣಕ್ಕೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ನಾವು ಮುಂದಕ್ಕೆ ನೋಡ್ತಾ ಹೋಗೋಣ. ಪ್ರೇಮ್, ಸಿಇಟಿ ಪರೀಕ್ಷೆಯಲ್ಲಿ ಈ ಸಿಬ್ಬಂದಿಗಳು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದೀಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎರಡು ಕಡೆಗಳಲ್ಲಿ ಈ ರೀತಿಯ ಘಟನೆ ನಡೆದಿರುವಂಥದ್ದು. ನಿನ್ನೆಯ ಸಿಇಟಿ ಪರೀಕ್ಷೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿಲ್ಲ ಸಿಬ್ಬಂದಿ. ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಈ ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಜನಿವಾರವನ್ನು ಕತ್ತರಿಸಿ ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿದ್ದಾರಂತೆ ಸಿಬ್ಬಂದಿಗಳು. ಬೀದರ್ನಲ್ಲಿ ಜನಿವಾರ ತೆಗೆಯದಿದ್ದಕ್ಕೆ ಪರೀಕ್ಷೆಗೇನೆ ಕೂರಿಸಿಲ್ಲ ಸಿಬ್ಬಂದಿ ಅನ್ನೋದನ್ನು ಗೊತ್ತಾಗ್ತಾ ಇದೆ. ಒಂದು ಕಡೆ ಬೆಳಗ್ಗೆ ಅವಕಾಶ ಕೊಟ್ಟು ಮಧ್ಯಾಹ್ನವ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹ ಆರೋಪ, ಮತ್ತೊಂದು ಕಡೆ ಬುಧವಾರದ ಪರೀಕ್ಷೆಗೆ ಅವಕಾಶ ಕೊಟ್ಟು ಗುರುವಾರ ಅವಕಾಶ ಕೊಡಲಿಲ್ಲ ಅನ್ನುವಂತಹ ಆರೋಪ. ಪರೀಕ್ಷಾ ಸಿಬ್ಬಂದಿಯ ವರ್ತನೆಗೆ ಬ್ರಾಹ್ಮಣ ಸಂಘಟನೆಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ನೊಂದ ವಿದ್ಯಾರ್ಥಿಗಳಿಂದಲೇ ಡಿಸಿಗೆ ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು. ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಸಾರಿದಂತಹ ಬಸವನಾಡು ಬೀದರ್ನಲ್ಲಿಯೇ ಈ ರೀತಿಯ ಘಟನೆ ನಡೆದಿದೆ. ಈ ಒಂದು ಘಟನೆ ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೂರಾರು ಕನಸು ಕಂಡಿರ್ತಾರೆ, ಅದೆಷ್ಟೋ ದಿನಗಳ ಪರಿಶ್ರಮ ಇರುತ್ತೆ. ಸಿಬ್ಬಂದಿಗಳ ಎಡವಟ್ಟಿನಿಂದಾಗಿ ಈಗ ಪೋಷಕರು ಜೊತೆಗೆ ಆ ಸನ್ನಿವೇಶವನ್ನು ಎದುರಿಸಿದಂತಹ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ನಡೆದಿರುವಂತಹ ಘಟನೆ ಅಲ್ಲ ಇದು. ಬೀದರು ಮತ್ತು ಶಿವಮೊಗ್ಗ ಎರಡು ಕಡೆಗಳಲ್ಲೂ ಕೂಡ ನಡೆದಿದೆ. ಈ ರೀತಿಯ ಎಡವಟ್ಟುಗಳು ಇದೇ ಮೊದಲು ಕೂಡ ಅಲ್ಲ. ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಾಂಗಲ್ಯವನ್ನೇ ತೆಗೆಸಿದಂತಹ ಅನೇಕ ಉದಾಹರಣೆಗಳು ನಮ್ಮ ಮೇಲಿದ್ದು, ನಮ್ಮ ಜೊತೆಗಿದ್ವು. ದೊಡ್ಡ ಮಟ್ಟದ ಆಕ್ರೋಶ ಕೂಡ ಅದಕ್ಕೆ ವ್ಯಕ್ತವಾಗಿತ್ತು. ಈಗ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗಿಲಿಲ್ಲ ಅನ್ನುವಂತಹ ಕಾರಣಕ್ಕೆ ವಿದ್ಯಾರ್ಥಿಗೆ ಪರೀಕ್ಷೆಗೆ ಕೂರಿಸಿಲ್ಲ ಅನ್ನೋದು ಒಂದು ಕಡೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಜನಿವಾರವನ್ನು ಕತ್ತರಿಸಿ ವಿದ್ಯಾರ್ಥಿಯನ್ನ ಪರೀಕ್ಷೆಗೆ ಕೂರಿಸಿರುವಂತಹ ಪ್ರಸಂಗ ನಡೆದಿದೆ. ಎಲ್ಲಿ ತನಕ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ, ಹಿಂಗೆ ಆಗೋದು. ಹಿಂಗೆ ಆಗೋದ್ರಿ ಬೇರೆ ಜನಾಂಗದವ್ರಿಗೆ ಮಾಡಿ ನೋಡೋಣ, ತೋರಿಸ್ತಾರೆ. ಅವರೇ ಬಂದು ಯಾಕೆ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ? ಜನವರ ತೆಗೆದಿಟ್ಟು ಹೋಗ್ತಾರೆ. ಜನವರದಲ್ಲಿ ಬಂದಿರ್ತಾರೆ, ಎಕ್ಸಾಮಿಗೆ ಬಂದಿದ್ದು ಏನ್ ಬೇಕಾದ್ರೆ ನೋಡಿ, ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದಾರೆ ನೀವು. ಪ್ರಶ್ನೆ ಇರೋದು ಇಷ್ಟೇ ನಮ್ದು. ಶರ್ಟ್ ಒಳಗಿರುವಂತಹ ಜನಿವಾರ ಯಾರಿಗೇನು ಮಾಡೋದಕ್ಕೆ ಸಾಧ್ಯ ಇದೆ? ಅದ್ರಲ್ಲಿ ನಕಲ್ ಹೆಂಗೆ ಮಾಡೋದಕ್ಕೆ ಸಾಧ್ಯ ಇದೆ? ಅದ್ರ ಒಳಗಡೆ ಏನಾದರೂ ಚೀಟಿ ಕಾಪಿ ಇಟ್ಕೊಂಡು ಬರೋದಕ್ಕಾಗತ್ತೆ? ಆಮೇಲೆ ಸಿಇಟಿ ಪರೀಕ್ಷೆನಲ್ಲಿ ಜನಿವಾರದ ಒಳಗೆ ಯಾವುದೋ ಒಂದು ಚೀಟಿ ಕಾಪಿ ಇಟ್ಕೊಂಡು ಅದನ್ನು ಆಚೆ ತೆಗೆದು ಮಾಡೋಷ್ಟು ಪುರ್ಸೋತಿರೋದೇ ಇಲ್ಲ. 4 ಆಪ್ಷನ್ ಇರುತ್ತೆ, ಟೈಮ್ ವಿಪರೀತ ಕನ್ಸ್ಟ್ರೈನ್ ಇರುತ್ತೆ, ಎರಡೆರಡು ಪರೀಕ್ಷೆ ಇರುತ್ತೆ. ಅಷ್ಟೆಲ್ಲ ತಲೆ ಯಾರಿಗೂ ಬರಲ್ಲ. ಈಗ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ಬೇಡಿ ನೀವು ಸಿಇಟಿ ಪರೀಕ್ಷೆಗೆ ಅಂದರೆ ನಮ್ಗೆ ಅರ್ಥ ಆಗುತ್ತೆ. ಹೌದು, ಫಿಸಿಕ್ಸು ಮತ್ತು ಮ್ಯಾಥಿಗೆ ಸಂಬಂಧಪಟ್ಟಂತೆ ಕರೆಕ್ಟ್ ತೊಗೊಂಡು ಹೋಗಬಾರ್ದು ಅಂತ, ಅಥವಾ ಅಪ್ಡೇಟೆಡ್ ಟೆಕ್ನಾಲಜಿ ಇರುವಂತಹ ಯಾವುದಾದ್ರೂ ಡಿವೈಸನ್ನು ನೀವು ಕ್ಯಾರಿ ಮಾಡಬಾರ್ದು ಅಂದರೆ ಅರ್ಥ ಆಗುತ್ತೆ. ಧರ್ಮ ಸೂಚಕ ವಸ್ತುಗಳನ್ನು ನೀವು ತೊಗೊಂಡು ಹೋಗಬೇಡಿ, ನಿಮ್ಮ ಆಚರಣೆಗಳನ್ನು ನೀವು ಆಚೆ ಇಟ್ಬಿಟ್ಟು ಬನ್ನಿ ಅಂತ ಅಂದರೆ ಏನು ಅರ್ಥ ಇದು? ಏನು ಮಾಡಿತ್ತು? ಯಾರಿಗೇನು ಮಾಡಿತ್ತು ಜನಿವಾರ? ಆಮೇಲೆ ಕಣ್ಮುಂದೆ ಕತ್ತರಿಸೋದಿದೆಯಲ್ಲ, ನಾವೇನು ರಜಾಕರ ಟೈಮ್ನಲ್ಲಿ ಇದ್ದೀವಾ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ.